ಆ್ಯಕ್ಚುಲಿ ಇಲ್ಲಿ ಇಂಡಸ್ಟ್ರಿ ಅಂದರೆ ತಪ್ಪಾಗ್ತದೆ. ನಮ್ಮ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಇವತ್ತೊಂದು ಭಾಳ ದೊಡ್ಡ ನಷ್ಟ. ಕಾರಣ ಏನು ಅಂದರೆ ಅವರು ಕೇವಲ ಒಬ್ಬ ಕಲಾವಿದರಾಗಿ ಮಾತ್ರ ಇರಲಿಲ್ಲ. ಒಬ್ಬ ನಾಟಕಕಾರರಾಗಿ, ಒಬ್ಬ ಸಂಘಟಕರಾಗಿ, ಒಬ್ಬ ಚಿತ್ರ ನಿರ್ದೇಶಕರಾಗಿ, ನಾಟಕ ನಿರ್ದೇಶಕರಾಗಿ ಈ ತುಂಬ ಬಹುಮುಖ ಆಯಾಮಗಳಲ್ಲಿ ಅವರು ನಮ್ಮ ಕನ್ನಡದ ಕಲಾ ಸೇವೆಯನ್ನು ಮಾಡಿರುವಂಥ ಭಾಳ ಅದ್ಭುತವಾದ ಸಾಮರ್ಥ್ಯ ಇದ್ದಂಥ ಒಬ್ಬ ಕಲಾವಿದರು ಅವರು. ಅದಕ್ಕಿಂತ ಹೆಚ್ಚಾಗಿ ಏನು ಅಂದರೆ ಇವತ್ತು ನಮ್ಮ ಸಾಮಾನ್ಯವಾಗಿ ಯಾರಾದ್ರೂ ಸತ್ತಾಗ ಹೇಳ್ತಾರೆ ಏನು ತುಂಬಲಾರದ ನಷ್ಟ ಅಂತ. ನಮ್ಮ ವಿಜಿ ಅವರ ಸಾವಿನಿಂದ ಸತ್ಯವಾಗಲೂ ತುಂಬಲಾರದ ನಷ್ಟ ಉಂಟಾಗಿದೆ. ಕಾರಣ ಏನು ಅಂದರೆ ಅವರು ತಾನು ಸ್ವತಃ ಕಲಾವಿದನಾಗಿದ್ದರೂ ಕೂಡ ಬೇರೆ ನೂರಾರು ಕಲಾವಿದರು ಬೆಳೆಯೋದಕ್ಕೆ, ನೂರಾರು ಕಲಾವಿದರು ಅರಳೋದಕ್ಕೆ, ನೂರಾರು ನಿರ್ದೇಶಕರು ಬರೋದಕ್ಕೆ, ನೂರಾರು ಕಲಾವಿದರು ಬರೋದಕ್ಕೆ ನೇರವಾಗಿ ಸಹಾಯ ಮಾಡಿರುವಂಥ ವ್ಯಕ್ತಿ. ಹೀಗಾಗಿ ಅವ್ರನ್ನ ಕಳ್ಕೊಂಡಿರೋದ್ರಿಂದ ಒಂದು ಭಾಳ ದೊಡ್ಡ ಒಂದು ಸಂಪರ್ಕ ಕೊಂಡಿ ಕಲಾಕ್ಷೇತ್ರಕ್ಕೂ ಕರ್ನಾಟಕ ರಾಜ್ಯಕ್ಕೂ ಇರುವಂಥ ಕಲಾಕ್ಷೇತ್ರದ ಕೊಂಡಿ ಒಂದು ಇವತ್ತು ಕಳಚಿಕೊಂಡಿದೆ ಅಂತ ಹೇಳಿದ್ರೆ ಬಹುಶಃ ಸರಿಯಾದ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಕೇವಲ ಒಬ್ಬ ಹಾಸ್ಯ ನಟರಾಗಿ ಮಾತ್ರನೇ ಅವರು ಅಲ್ಲ, ಆ ಹಾಸ್ಯ ನಟನ ಹಿಂದೆ ಇದ್ದ ಅಪಾರವಾದ ಪ್ರತಿಭೆ, ಅಪಾರವಾದ ಸಾಮರ್ಥ್ಯ 70-80ರ ದಶಕದಲ್ಲಿ ತುಂಬ ಮಹತ್ವಪೂರ್ಣವಾಗಿ ಅನಾವರಣ ಆಗಿತ್ತು. ಇತ್ತೀಚಿನ ಪೀಳಿಗೆಗೆ, ಇತ್ತೀಚಿನ ಜನಗಳಿಗೆ, ಇತ್ತೀಚಿನ ಕಲಾವಿದ ಸಮೂಹಕ್ಕೆ ಅವರ ಈ ಪರಿಚಯ ಕಡಿಮೆ ಇದೆ. ಆದರೆ ಅವ್ರು ಭಾಳ ದೊಡ್ಡ ಸಾಧಕರಾಗಿದ್ದರು. ಮುಖ್ಯವಾಗಿ ವಿಜಯವ್ರ ಬಗ್ಗೆ ಹೇಳಲೇಬೇಕಾದಂಥ ಒಂದು ಭಾಳ ದೊಡ್ಡ ಮಾತು ಏನು ಅಂತಂದರೆ, ಅವಳು ಭಾಳ ದೊಡ್ಡ ಉದಾರಿಯಾಗಿದ್ದರು. ಯಾರಿಗೆ ಏನೇ ಕಷ್ಟ ಬಂದ್ರೂ ಕೈ ಎತ್ತಿ ಸಹಾಯ ಮಾಡುವಂಥ, ಕೈ ಎತ್ತಿ ಅಪ್ಪಿಕೊಳ್ಳುವಂಥ ಒಂದು ಮನೋಭಾವ ಅವರಲ್ಲಿತ್ತು. ಇದು ಈಗಿನ ಕಲಾವಿದರಲ್ಲಿ ತುಂಬ ಅಪರೂಪದ ಕ್ಯಾರೆಕ್ಟರು. ಸುಮಾರು 1500ಕ್ಕೂ ಹೆಚ್ಚು ನಾಟಕಗಳನ್ನ ಅವ್ರು ಆಡಿದ್ದಾರೆ. ಸಂಸಾರದಲ್ಲಿ ಸರಿಗಮ ಅಂತ ಅವರು ಭಾಳ ಪ್ರಸಿದ್ಧವಾದ ನಾಟಕ. ಆ ನಾಟಕದ ಮೊದಲನೇ ಪ್ರದರ್ಶನ ಆಗಿದ್ದು 1978ನೇ ಇಸ್ವಿಯಲ್ಲಿ. ಆಗ ನಾವೆಲ್ಲ ಜೊತೆಗೂಡಿದ್ದು. ಸೊ ಈ ಕಳೆದ ಸುಮಾರು 50 ವರ್ಷದಲ್ಲಿ ಅವರ ಎಲ್ಲ ಒಳ್ಳೆಯ ಕೆಲಸಗಳಲ್ಲಿ ನಾನು ಅವ್ರ ಜೊತೆಯಲ್ಲಿ ಇದ್ದೆ ಅನ್ನೋದು ನನಗೆ ಭಾಳ ದೊಡ್ಡ ಧನ್ಯತೆಯನ್ನು ಕೊಡುವಂಥ ವಿಷಯ. ಈ ನಾಟಕವನ್ನು ಅವರು ಕೇವಲ ಹೆಸರಿಗೆ, ದುಡ್ಡಿಗೆ, ಕೀರ್ತಿಗೋಸ್ಕರ ಮಾಡಲಿಲ್ಲ. ಅದರಿಂದ ಬಂದ ಆದಾಯದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ನೂರಾರು ಬಡ ಕಲಾವಿದರಿಗೆ, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ನೇರವಾಗಿ ಸಹಾಯ ಮಾಡಿದ್ದಾರೆ. ತಾವು ಸಹಾಯ ಮಾಡಿದ್ದೀನಿ ಅಂತ ಎಲ್ಲೂ ಅವರು ಯಾವುದೇ ದಾಖಲೆಯನ್ನು ಬಿಟ್ಟಿಲ್ಲ. ಸೊ ಹೀಗಾಗಿ ಅಂಥ ಒಬ್ಬ ಪರಿಪೂರ್ಣವಾದ ಮನುಷ್ಯ, ಪರಿಪೂರ್ಣವಾದ ಕಲಾವಿದ, ಇವೆರಡೂ ಸಿಗೋದು ಭಾಳ ಅಪರೂಪ. ಇವತ್ತು ಕರ್ನಾಟಕ ರಾಜ್ಯದ ಲಕ್ಷಾಂತರ ಜನ ಅವರ ವಿಯೋಗದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆ ನೋವಲ್ಲಿ ನಾವು ಕೂಡ ಇದ್ದೇವೆ. ಸೊ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಅವರ ಆದರ್ಶಗಳನ್ನ ಪಾಲಿಸುವಂಥ ಒಂದು ಮನಸ್ಥಿತಿಯನ್ನು ಈಗಿನ ಜನರೇಷನ್ ಕಲಾವಿದರುಗಳಿಗೆ ಎಲ್ರಿಗೂ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.